ಕೊರೋನಾ ಮಹಾಮಾರಿಯಿಂದಾಗಿ ಜನರು ಮೊದಲೇ ರೋಸಿ ಹೋಗ್ತಿದ್ದಾರೆ. ಈ ಮಧ್ಯೆ HMPV ವೈರಸ್ ಚೀನಾದಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ನಮ್ಮ ಕರ್ನಾಟಕದಲ್ಲಿ 2 ಕೇಸ್ಗಳು ದಾಖಲಾಗಿರುವ ಬಗ್ಗೆ BBMP ಅಧಿಕಾರಿಗಳು ದೃಢಪಡಿಸಿದ್ದು, ರಾಜ್ಯ ಆರೋಗ್ಯ ಇಲಾಖೆ ಕೂಡ ಅಧಿಕೃತಗೊಳಿಸಿದೆ. ಹೌದು, ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ 8 ಹಾಗೂ 3 ತಿಂಗಳ 2 ಮಕ್ಕಳಲ್ಲಿ HMPV ವೈರಸ್ ಕಾಣಿಸಿಕೊಂಡಿದ್ದು, ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರಲ್ಲಿ 3 ತಿಂಗಳ ಮಗು ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನು 8 ತಿಂಗಳ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ HMPV ವೈರಸ್ ಅಷ್ಟೇನು ಪರಿಣಾಮಕಾರಿ ಬೀರೋದಿಲ್ಲವಾದರೂ ಆರೋಗ್ಯ ಇಲಾಖೆ ಒಂದಷ್ಟು ಕ್ರಮವನ್ನು ವಹಿಸುವಂತೆ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಹೌದು, ಈ ವೈರಸ್ನಿಂದ ಬಚಾವಾಗಲು ಟಿಶ್ಯೂ ಪೇಪರ್, ಕರ್ಚೀಫ್ ಮರುಬಳಕೆಯನ್ನು ಮಾಡಬಾರದು. ಅನಾರೋಗ್ಯ ಪೀಡಿತ ಸಂಪರ್ಕದಿಂದ ದೂರ ಇರಬೇಕು. ಟವಲ್ಗಳು, ಬಟ್ಟೆಗಳನ್ನು ಹಂಚಿಕೊಳ್ಳೋದನ್ನ ಬಿಡಬೇಕು. ಕಣ್ಣು, ಮೂಗು ಹಾಗೂ ಬಾಯಿಯನ್ನ ಪದೇ ಪದೇ ಮುಟ್ಟಬಾರದು. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನ ಮಾಡಬಾರದು ಅಂತ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಇನ್ನು ಈ ವೈರಸ್ ಪತ್ತೆಯಾಗಿರ್ತಕ್ಕಂತಹ 2 ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಟ್ರಾವೆಲ್ ಹಿಸ್ಟರಿ ಕಂಡು ಬಂದಿಲ್ಲ. ಕೇವಲ ಜ್ವರ, ಕೆಮ್ಮಿನಂತಹ ಲಕ್ಷಣಗಳು ಕಂಡು ಬಂದಿದ್ದು, ಮುಂದಿನ ದಿನಗಳಲ್ಲಿ ILA ಉಸಿರಾಟದ ಸಮಸ್ಯೆ ಕಂಡು ಬಂದರೆ ಕಡ್ಡಾಯವಾಗಿ HMPV ಟೆಸ್ಟಿಂಗ್ ಮಾಡಲು ಸೂಚಿಸಲಾಗಿದೆ. ಇನ್ನು ಈ ವೈರಸ್ ಹೆಚ್ಚಾಗಿ ಚಳಿಗಾಲ ಹಾಗೂ ಬೇಸಿಗೆಯಲ್ಲಿ ಬಾಧಿಸಲಿದ್ದು, ಜನರು ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗಿದೆ.